ಕೊಲೆ ಕೇಸಲ್ಲಿ ಅಂಧರಾಗಿರೋ ದರ್ಶನ್ಗೆ ಒಂದಿಲ್ಲೊಂದು ಕಂಟಕ ಹೆಗಲೇರ್ತಾನೆ ಇದೆ. ಮಧ್ಯಂತರ ಜಾಮೀನು ಪಡೆದು ಆಸ್ಪತ್ರೆಯಲ್ಲಿರೋ ದಾಸನಿಗೆ 2.5 ರೂಪಾಯಿ ಮಾತ್ರೆಯ ಟೆನ್ಷನ್ ಶುರುವಾಗಿದೆ. ಸ್ಯಾಂಡಲ್ವುಡ್ನಲ್ಲಿ ಯಜಮಾನನಾಗಿ ಮೆರೆದಂತ ದರ್ಶನ್ ಶೆಡ್ನಲ್ಲಿ ಅಟ್ಟಹಾಸವನ್ನ ಮೆರೆದು ವಿಲವಿಲ ಒದ್ದಾಡ್ತಿದ್ದಾರೆ. ಪ್ರೇಯಸಿಗಾಗಿ ರೇಣುಕಾ ಸ್ವಾಮಿ ನೆತ್ತರನ್ನೇ ಕೈಗೆ ಮೆತ್ತಿಕೊಂಡ ಕಾಟೇರನಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಬಳ್ಳಾರಿ ಜೈಲಿನ ಬೆನ್ನು ನೋವಿಗೆ ಬೆಂಡಾಗಿದ್ದಂಥ ಭೂಪತಿ ಅನಾರೋಗ್ಯವನ್ನೇ ಭಾಗ್ಯ ಮಾಡಿಕೊಂಡು ಮಧ್ಯಂತರ ಜಾಮೀನು ಪಡೆದು ಆಸ್ಪತ್ರೆ ಸೇರಿದ್ದಾರೆ. ಸರ್ಜರಿಗಾಗಿ ಹೊರಬಂದ ದರ್ಶನ್ ಈವರೆಗೂ ಅದರ ಸುದ್ದಿಗೆ ಹೋಗಿಲ್ಲ. ಇದೀಗ ಮಧ್ಯಂತರ ಜಾಮೀನು ಅವಧಿ ಮುಗಿಯೋದಕ್ಕೆ ಬಂದಿದ್ದು ಮತ್ತೆ ರೆಗ್ಯುಲರ್ ಬೇಲ್ಗಾಗಿ ಹರಸಾಹಸ ಪಡ್ತಿದ್ದಾರೆ. ನಟ ದರ್ಶನ್ ಜಾಮೀನಿಗೆ ಮಾತ್ರೆ ಕೊಕ್ಕೆ. ಎಸ್ಪಿಪಿ ವಾದದ ಬೆನ್ನಲ್ಲೇ ದಾಸನಿಗೆ ಢವಢವ. ಬಳ್ಳಾರಿ ಜೈಲು ಜೀವನಕ್ಕೆ ಬೆಚ್ಚಿಬಿದ್ದ ದಾಸ ಸರ್ಜರಿ ಅಂತ ಕೆಂಗೇರಿಯಲ್ಲಿರುವಂಥ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆದರೆ 5 ವಾರ ಕಳೆದರೂ ಸರ್ಜರಿ ಬೇಡ ಅಂತ ಸೈಲೆಂಟ್ ಆಗಿದ್ದಾರೆ. ಇದರಿಂದ ಯಾಕೆ ಆಪರೇಷನ್ ಮಾಡಿಸಿಲ್ಲ ಅನ್ನುವಂಥ ಪ್ರಶ್ನೆ ಉದ್ಭವಿಸಿತ್ತು. ಇದಕ್ಕೆ ಉತ್ತರ ಕೊಟ್ಟಿರುವಂಥ ದರ್ಶನ್ ಪರ ವಕೀಲರು ಇನ್ನೂ BP ಕಡಿಮೆ ಆಗಿಲ್ಲ, ಇದೇ ಕಾರಣಕ್ಕೆ ಸರ್ಜರಿ ಮಾಡಲಾಗಿಲ್ಲ, ಆಪರೇಷನ್ಗೆ ದಿನಾಂಕ ನಿಗದಿ ಮಾಡಲಾಗಿದೆ ಅಂತ ಕೋರ್ಟ್ಗೆ ಮಾಹಿತಿಯನ್ನು ನೀಡಿದ್ದು ವೈದ್ಯಕೀಯ ವರದಿಯನ್ನು ಸಲ್ಲಿಸಿದ್ದಾರೆ. ಈ ಸಂಬಂಧ ಕೋರ್ಟ್ನಲ್ಲಿ ಪ್ರತಿವಾದ ಮಾಡಿದಂಥ SPP ಪ್ರಸನ್ನಕುಮಾರ್ BP ಕಡಿಮೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಈ ಸಂಬಂಧ ನಾವು ಸರ್ಜನ್ ಒಬ್ಬರನ್ನ ಸಂಪರ್ಕಿಸಿ ಮಾಹಿತಿ ಪಡೆದಿದ್ದೇವೆ. ಅವರ ಪ್ರಕಾರ 2.5 ರೂಪಾಯಿ ಮೌಲ್ಯದ ಆಮ್ಲಾನ್ ಮಾತ್ರೆ ನೀಡಿದ್ರೆ BP ಕಂಟ್ರೋಲ್ಗೆ ಬರುತ್ತೆ. ಇಷ್ಟು ದಿನ ಆಸ್ಪತ್ರೆಯಲ್ಲಿ BP ಕಂಟ್ರೋಲ್ ಆಗಿಲ್ಲ ಅಂದ್ರೆ ಏನರ್ಥ ಅಂತ ವಾದ ಮಾಡಿ ಪ್ರಶ್ನೆ ಮುಂದಿಟ್ಟಿದ್ದಾರೆ. ಯಾವಾಗ SPP ಪ್ರಸನ್ನಕುಮಾರ್ ಈ ವಾದ ಮುಂದಿಟ್ಟರು ದರ್ಶನ್ಗೆ ಢವಢವ ಶುರುವಾಗಿದೆ. ಜೊತೆಗೆ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆ ಬಗ್ಗೆ ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ. ಆಸ್ಪತ್ರೆ ಸಿಬ್ಬಂದಿಗೆ ಯಾಕೆ BP ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಇನ್ನು ಸೋಮವಾರ ದರ್ಶನ್ ಸರ್ಜರಿ ದಿನಾಂಕದ ಬಗ್ಗೆ ವಕೀಲರು ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇದೆ. ಜೊತೆಗೆ SPP ಆಕ್ಷೇಪವನ್ನು ವ್ಯಕ್ತಪಡಿಸಲಿದ್ದಾರೆ. ರಾಜಾತಿಥ್ಯ ಕೇಸ್ ಜೈಲಾಧಿಕಾರಿಗಳಿಗೆ ಉರುಳು. ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ನೀಡಿದ ಫೋಟೋ ವೈರಲ್ ಆಗಿ ಭಾರಿ ಸಂಚಲನ ಸೃಷ್ಟಿ ಮಾಡಿತ್ತು. ಇದೇ ವಿಚಾರಕ್ಕೆ ದಾಸ ಬಳ್ಳಾರಿ ಸೇರಿ FIR ಕೂಡ ದಾಖಲಾಗಿತ್ತು. ಪ್ರಕರಣದ ತನಿಖೆ ನಡೆಸಿರುವಂಥ ಪೊಲೀಸರು ಬರೋಬ್ಬರಿ 3 ತಿಂಗಳಾದರೂ ಇನ್ನೂ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿಲ್ಲ. ಕಾರಣ 3 ಪ್ರಕರಣದಲ್ಲಿ ಅಧಿಕಾರಿಗಳ ಪಾತ್ರ ಕೂಡ ಇತ್ತು. ಪ್ರಾಸಿಕ್ಯೂಷನ್ ಪರ್ಮಿಷನ್ಗಾಗಿ ಕಾಯ್ತಿದ್ದಾರೆ. ಪರ್ಮಿಷನ್ ಸಿಕ್ಕ ಮೇಲೆ ಜೈಲಾಧಿಕಾರಿಗಳ ಹೇಳಿಕೆ ದಾಖಲಿಸಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ ಮುಂದಾಗಿದ್ದಾರಂತೆ. ಅದೇನೇ ಇರಲಿ, ಸರ್ಜರಿಗೆ ಲೆಕ್ಕಾಚಾರ ಹಾಕ್ತಾ ಇರುವಂಥ ದರ್ಶನ್ಗೆ ಹೈಕೋರ್ಟ್ ಶಾಕ್ ಕೊಡುತ್ತಾ ರಿಲೀಫ್ ಕೊಡುತ್ತಾ ಅನ್ನೋದೇ ಸಸ್ಪೆನ್ಸ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.